ಎಸ್, ಇದು ರಾಜ್ಯದ ಜನ ಮತ್ತು ಬೆಂಗಳೂರಿನ ಜನ ಆಡಿದಂತಹ ಮಾತು. ಲಿಟ್ರಲಿ ಜನಗಳಿಗೆ ಒಂದು ಆತಂಕ ಸೃಷ್ಟಿಯಾಗಿಬಿಟ್ಟಿದೆ. ಎಲ್ಲಿ ನಮ್ಮ ಸೈಟ್ಗಳನ್ನು ಸರ್ಕಾರ ತೆಗೆದುಕೊಂಡು ಬಿಡುತ್ತೆ, ಡಿ ಕೆ ಶಿವಕುಮಾರ್ ಅವರು ಎಲ್ಲಿ ನಮ್ಮ ಸೈಟ್ಗಳನ್ನು ವಾಪಸ್ ತೆಗೆದುಕೊಂಡು ಬಿಡ್ತಾರೆ ಒಂದು ವೇಳೆ ನಾವು ಮನೆ ಕಟ್ಟಲಿಲ್ಲ ಅಂತಂದರೆ. ಯಾಕಂತಂದರೆ ಇವತ್ತು ಸಾಮಾನ್ಯವಾಗಿ ಸೈಟ್ ತೆಗೆದುಕೊಳ್ಳುವಂತಹದ್ದೇ ಮಧ್ಯಮ ವರ್ಗದ ಕುಟುಂಬಸ್ಥರಿಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್. ಅಂತಹದ್ರಲ್ಲಿ ಅದಕ್ಕೊಂದು ಡೆಡ್ಲೈನನ್ನು ಕೊಟ್ಟು, ಅಂದರೆ 5 ವರ್ಷಗಳಲ್ಲಿಯೇ ನೀವು ಸೈಟ್ ಖರೀದಿ ಮಾಡಿದ ನಂತರ ಮನೆಯನ್ನು ಕಟ್ಟಬೇಕು. ಒಂದು ವೇಳೆ ಹಂಗೆ ಕಟ್ಟಲಿಲ್ಲ ಅಂತಂದರೆ ನಿಮ್ಮ ಸೈಟನ್ನು ನಾವು ತೆಗೆದುಕೊಂಡು ಬಿಡ್ತೀವಿ ಅಂತ ಹೇಳಿದರೆ ಏನರ್ಥ? ಜನಗಳು ಏನು ಮಾಡಬೇಕು? ಇವತ್ತು ಎಷ್ಟೋ ಜನ ಸೈಟನ್ನು ಖರೀದಿ ಮಾಡಿ ಮನೆ ಕಟ್ಟಬೇಕು ಅಂತ ಏನು ಕನಸನ್ನು ಕಾಣ್ತಾ ಇದ್ದಾರಲ್ಲ, ಅವರು ಎಲ್ಲೋ ಒಂದು ಕಡೆ ರೈಟ್ ನಾವೀಗ ಆತಂಕಕ್ಕೆ ಗುರಿ ಆಗ್ತಾ ಇದ್ದಾರೆ. ಆ್ಯಂಡ್ ಇದರ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ಮಾತಾಡ್ತಾ ಹೋಗೋಣ. ಈಗ ತಾನೇ ಈ ಡಿಬೇಟ್ಗೆ ಮತ್ತೊಬ್ಬ ಅತಿಥಿಗಳು ಆಗಮಿಸಿದ್ದಾರೆ. ಬಿ ಜೆ ಪಿಯ ಈಗ ಆತ್ಮಾನಂದ್ ಬಿ ಜೆ ಪಿ ವಕ್ತಾರರು ಅವರು ಕೂಡ ಈಗ ಜಾಯ್ನ್ ಆಗಿದ್ದಾರೆ. ಆ್ಯಂಡ್ ತಿಮ್ಮೇಗೌಡರು JDS ವಕ್ತಾರರು ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ. ಆ್ಯಂಡ್ ಫಸ್ಟ್ ನಾನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಇರ್ಷಾದ್ ಅಹಮದ್ ಅವರ ಹತ್ರ ಮಾತಾಡ್ತೀನಿ. ಸರ್, ಜನ ಏನು ಹೇಳಿದರು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನೀವು ಕೇಳಿಸ್ಕೊಂಡ್ರಿ. ಜನ ಆಕ್ರೋಶ ಹೆಂಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೇಳಿಸ್ಕೊಂಡ್ರಿ. ಏನು ಹೇಳ್ತೀರಿ? ನಿಮ್ಮ ಒಪಿನಿಯನ್ ಏನಿದೆ ಮೇಲೆ? ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಒಂದು ಹೊಸ ಯೋಜನೆ ಈ ನಗರಕ್ಕೆ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅನ್ನುವಂಥ ಒಂದು ಯೋಜನೆ ಇವತ್ತು ಒಂದು ಅನುಷ್ಠಾನ ಮಾಡಿದ್ದಾರೆ. ಅವರ ಉದ್ದೇಶ ಬೆಂಗಳೂರು ನಗರ ಕಸ ಮುಕ್ತ ಆಗಬೇಕು. ಮತ್ತು ಇವತ್ತೇನೋ ಭಾಳಷ್ಟು ಕಸದಿಂದ ಇವತ್ತೇನೋ ಕಾಯಿಲೆಗಳು ಬರ್ತಾ ಇರುವಂಥದ್ದಾಗಿರ್ಬೋದು, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಸಾಂಕ್ರಾಮಿಕ ರೋಗಗಳು ಬರುವಂಥದ್ದಾಗಿರ್ಬೋದು, ಅಥವಾ ಇವತ್ತು ಏನು ಇಡೀ ಜಾಗತಿಕ ಮಟ್ಟದಲ್ಲಿ ವಿಶ್ವದ ಜನ ಇವತ್ತು ಬೆಂಗಳೂರು ಕಡೆ ನೋಡ್ತಾ ಇದ್ದಾರೆ. ಇವತ್ತು ಏನು ಬಂಡವಾಳ ಹೂಡಿಕೆ, ಈ ದೇಶದ 22% ಬಂಡವಾಳ ಹೂಡಿಕೆ ಇವತ್ತು ಬೆಂಗಳೂರಿಗೆ ಹರಿದು ಬರ್ತಾ ಇದೆ. ಸೊ ಇವತ್ತು IT ಹಬ್ ಆಗಿ ಇವತ್ತು ಇಡೀ ವಿಶ್ವದಲ್ಲಿ ಬೆಂಗಳೂರು ಇವತ್ತು ಕೇಂದ್ರೀಕೃತ ಆಗಿರುವಂಥದ್ದು. ಸೊ ತಂತ್ರಜ್ಞಾನದ ಜೊತೆಯಲ್ಲಿ ನಗರದ ಒಂದು ಸ್ವಚ್ಛತೆ ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗಿರ್ತದೆ. ಅವರ ಇವತ್ತಿನ ಮಾತಿನ ಹಿಂದೆ ಒಂದು ಅವರ ಸಾತ್ವಿಕ ಸಿಟ್ಟು ಇದೆ. ಯಾಕೆಂದರೆ ಅವರೇನು ಹೇಳ್ತಾ ಇದ್ದಾರೆ, ತಮ್ಮ ಸೈಟಿನಲ್ಲಿ ಯಾವುದೇ ಕಸ ಆಗಿರ್ಬೋದು ಅಥವಾ ಅನಧಿಕೃತವಾದಂತಹ ಕಸ ಯಾರಾದರೂ ಬಂದು ಚೆಲ್ಲಿ ಅಥವಾ ಅದರಲ್ಲಿ ಶೇಖರಣೆ ಮಾಡಿ ಒಂದು ನಗರದ ಒಂದು ಸುಂದರತೆಯೂ ಹಾಳಾಗುತ್ತೆ. ಅದರ ಜೊತೆಯಲ್ಲಿ ತ್ಯಾಜ್ಯ ವಸ್ತು ಅಥವಾ ಬೇರೆ ಬೇರೆ ರೀತಿಯ ವಸ್ತುಗಳು ಅಲ್ಲಿ ಸಂಗ್ರಹ ಆಗೋದ್ರಿಂದ, ಶೇಖರಣೆ ಆಗಿರೋದ್ರಿಂದ ಒಂದು ಆರೋಗ್ಯದ ಸಮಸ್ಯೆನೂ ಈ ನಗರದ ಜನರಿಗೆ ಬರ್ಬೋದು. ಈ ಥರ ಒಂದು ನಗರವನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ಇವತ್ತು ನಾವು ವಿಶ್ವದಲ್ಲಿ ಯಾವ ರೀತಿ ಬೆಂಗಳೂರಿನ ಜನ ನೋಡ್ತಾ ಇದ್ದಾರೆ ಅದನ್ನು, ಮತ್ತು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಬೆಂಗಳೂರು ಕಡೆ ವಿಶ್ವದ ಜನ ಬರ್ತಾ ಇರೋದ್ರಿಂದ, ಆಮೇಲೆ ದೇಶದ ಜನ ಇವತ್ತು ಬೆಂಗಳೂರು ಕಡೆ ನೋಡ್ತಾ ಇರೋದ್ರಿಂದ, ಅದು GSTಯಲ್ಲಿ ಆಗಿರ್ಬೋದು ಅಥವಾ ಬಂಡವಾಳ ಹೂಡಿಕೆಯಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಇವತ್ತು ಬೆಂಗಳೂರು ಇವತ್ತು ದೇಶದ ಎಲ್ಲ ರಾಜ್ಯಕ್ಕಿಂತ ಒಂದು ಅಗ್ರಗಣ್ಯ ಮತ್ತು ಮುಂಚೂಣಿಯಲ್ಲಿ ನಿಂತಿರುವಂಥದ್ದು. ಈ ಎಲ್ಲ ಉದ್ದೇಶವನ್ನು ಇಟ್ಕೊಂಡು ಅವರು ಜನರ ಸೈಟನ್ನು ತೆಗೆದುಕೊಳ್ಳುವಂಥ ಒಂದು ಉದ್ದೇಶದಿಂದ ಹೇಳಿರುವಂಥ ಮಾತಲ್ಲ ಇದು. ಯಾಕೆಂದರೆ BDAಯಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ಇವತ್ತು ಸೊಸೈಟಿಗಳಿಂದ ಅವರು ಸೈಟನ್ನು ಪಡೆದಿರ್ತಾರೆ. ಭಾಳ ಕಷ್ಟಪಟ್ಟು ಈ ಅವರ ಒಂದು ಸಂಪಾದನೆಯಿಂದ ಒಂದು ಅವರ ಇಡೀ ಜೀವನದ ಸಂಪಾದನೆಯನ್ನು ಇಟ್ಕೊಂಡು ಅವರು ಅದನ್ನು ಎಲ್ಲ ಪಡೆದಿರುವಂಥದ್ದು. ಆದರೆ ಆದಷ್ಟು ಬೇಗ ಅದರಲ್ಲಿ ಕಂಪೌಂಡ್ ಆದರೂ ಮಾಡಿ ಅಥವಾ ಅದನ್ನು ಒಂದು ಸ್ವಚ್ಛವಾಗಿ ಇಟ್ಕೊಳ್ಳೋವಂಥ ಒಂದು ಕೆಲಸವನ್ನಾದರೂ ಮಾಡಿ ಅನ್ನುವಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು, ಒಂದು ಸದುದ್ದೇಶವನ್ನು ಇಟ್ಕೊಂಡು ಅವರು ಹೇಳಿರುವಂಥದ್ದು. ಇದರಲ್ಲಿ ಜನ ಆತಂಕ ಪಡುವಂಥದ್ದು ಏನೂ ಅಲ್ಲ. ನಗರದ ಸ್ವಚ್ಛತೆ ಕಾಂಗ್ರೆಸ್ ಸರ್ಕಾರದ ಪ್ರಥಮ ಆದ್ಯತೆ ಅನ್ನೋ ಹಿನ್ನೆಲೆಯಲ್ಲಿ ಅವರು ಹೇಳಿರುವಂಥದ್ದು. ಓಕೆ ಮತ್ತೆ ನಾನು ನಿಮ್ಮ ಹತ್ರಕ್ಕೆ ಮಾತಾಡ್ತೀನಿ. ಈಗ ನವೀನ್ ಅಯ್ಯರ್ ಅವ್ರನ್ನ ನಾನು ಮಾತಾಡಿಸ್ತೀನಿ. ಸರ್, ನೀವೇನು ಹೇಳ್ತೀರಿ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆಯ ಮೇಲೆ? ಏನು ಹೇಳ್ತೀರಿ? ಈಗ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಇರ್ಷಾದ್ ಅವರೇ ಹೇಳಿದರು ಏನು ಅಂತಂದರೆ, ನಗರದ ಸ್ವಚ್ಛತೆಗಾಗಿ, ಓನ್ಲಿ ಜಸ್ಟ್ ಫಾರ್ ಕ್ಲೀನೆಸ್ ಆಫ್ ಅ ಸಿಟಿ ಅನ್ನುವಂತಹ ಕಾರಣದಿಂದ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಉದ್ದೇಶಪೂರ್ವಕವಾದಂತಹ ಮಾತನ್ನು ಹೇಳಿದ್ದಾರೆ ಅಂತ. ವಾಟ್ಸ್ ಯುವರ್ ಒಪಿನಿಯನ್? ನಿಮ್ಮ ಒಪಿನಿಯನ್ ಏನು ಸರ್ ಇದರ ಮೇಲೆ? ಸರ್, ಒಂದು ಸಾಮಾನ್ಯ ವರ್ಗದವರು ಒಂದು ಸೈಟ್ ತೊಗೊಳ್ಬೇಕಂದ್ರೆ ತುಂಬ ಕಷ್ಟ ಸರ್. ಯಾಕಂದರೆ ಅವರು ಒಂದು ಸಾಲ ಮಾಡಿ 20 ರಿಂದ 25 ವರ್ಷ ಅವರು ಆ ಸಾಲ ತೀರ್ಸೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ಸೈಟಿನ ಸಾಲ ತೀರ್ಸೋಕ್ಕೆ. ಯಾಕಂದರೆ ನಾವು ಸೈಟ್ ತೊಗೊಂಡಿದ್ದೆ ಮನೆ ಕಟ್ಟೋಕ್ಕಾಗಲ್ಲ ಸರ್. ಯಾಕಂದರೆ ನಾವು ಮನೇನೂ ನಿಭಾಯಿಸಬೇಕು, ಮಕ್ಕಳ ವಿದ್ಯಾಭ್ಯಾಸ ಇರುತ್ತೆ, ಅದೇ ಮನೇಲಿ ಹಿರಿಯರಿದ್ದರೆ ಅವ್ರದ್ದು ಆಸ್ಪತ್ರೆ ಖರ್ಚುಗಳು ಇದೆಲ್ಲ ಇರುತ್ತೆ, ಅದೆಲ್ಲ ನೋಡ್ಕೊಳ್ಬೇಕು. ಏನು ಡಿ ಕೆ ಸಾಹೇಬ್ರು ಏನಂದಿದ್ದಾರೆ,
ನಿಮ್ಮ ಸೈಟ್ನ ಕ್ಲೀನಿಗೆ ಇಟ್ಕೊಂಡು ಬೇಲಿ ಹಾಕಬೇಕು, ಅದೆಲ್ಲ ನಾವು ಒಪ್ತೀರಿ ಸರ್. Okay. ಆದರೆ ನೀವು 5 ವರ್ಷದಲ್ಲಿ ಮನೆ ಕಟ್ಟಿಲ್ಲ ಅಂದರೆ ನಾವು ತೊಗೊಳ್ತೀರಿ ಅನ್ನೋದು ತಪ್ಪು. ಯಾಕಂದರೆ ಪ್ರತಿಯೊಬ್ಬರಿಗೂ ಸೈಟ್ ತೊಗೊಂಡವ್ರಿಗೆ ನಾನು ಆ ಮನೆ ಕಟ್ಟಬೇಕು, ಇದು ನಮ್ಮ ಮನೆ ಕೂಸಾಗಿರಬೇಕು, ಇದು ನನ್ನ ಕನಸಿನ ಕೂಸು ಅಂತಲೇ ಅವರು ಪ್ರತಿಯೊಬ್ಬರು ತಗೊಂಡವರು ಮಾಡೇ ಮಾಡ್ತಾರೆ. ಕೆಲವರು ಬೇರೆ ರಾಜ್ಯಗಳಿಗೆ ಹೋಗಿರ್ತಾರೆ, ಕೆಲವರು ವಿದೇಶದಲ್ಲಿ ಇರ್ತಾರೆ. ಪ್ಲಸ್ ಯಾವುದೇ ಸೈಟಲ್ಲಿ ನೀವು ಕಸಗಳನ್ನ ಅಲ್ಲಿ ಯಾರು ಹಾಕ್ತವ್ರೆ ಅಂದರೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗಾರ್ಬೇಜು ಇವ್ರುಗಳೆಲ್ಲ ಏನು ಮಾಡ್ತಾ ಇರ್ತಾರೆ, ಮಾರ್ಷಲ್ಗಳಿದ್ದಾರೆ, ಅವ್ರುಗಳೆಲ್ಲ ಇವತ್ತು ಕಸಗಳನ್ನ ಸೈಟ್ ಒಳಗಡೆ ಆಗ್ತಲ್ಲ ಸರ್, ನಾವು ನೋಡ್ತಾ ಇರಂಗೆ ರೋಡ್ಗಳಲ್ಲೇ ಹಾಕ್ತಾರೆ, ಫುಟ್ಪಾತ್ಗಳಲ್ಲೇ ಹಾಕ್ತಾರೆ. ಸೊ ಸ್ವಚ್ಛತೆ ನಮ್ಗೆ ಎಲ್ಲಿಂದ ಸ್ಟಾರ್ಟ್ ಆಗಬೇಕಂದ್ರೆ ರಸ್ತೆಯಿಂದ ಸ್ಟಾರ್ಟ್ ಆಗಬೇಕು. ನಾವು ಇವತ್ತು ಬೆಂಗಳೂರನ್ನ ನಾವು ಬ್ರ್ಯಾಂಡ್ ಬೆಂಗಳೂರು ಅಂತ ನಮ್ಮ ಡಿ ಕೆ ಸಾಹೇಬ್ರು ಏನು ಹೇಳ್ತಾರೋ, ನಾವು ಆ ಬ್ರ್ಯಾಂಡ್ ಬೆಂಗಳೂರನ್ನ, ನೀಟ್ ಬೆಂಗಳೂರನ್ನ ನಾವು ರಸ್ತೆ ಆಗಲಿ ಒಂದು ಪಾತ್ ಆಗಲಿ ಇದನ್ನೆಲ್ಲ ಫಸ್ಟು ಕ್ಲಿಯರ್ ಮಾಡಿದ್ರೆ ಪ್ರತಿಯೊಬ್ಬರು ಅವ್ರ ಸೈಟ್ಗಳನ್ನೂ ಕ್ಲೀನಾಗಿ ಇಟ್ಕೊಳ್ತಾರೆ ಅಂತ ನನ್ನ ಅಭಿಪ್ರಾಯ ಸರ್. ಯಾಕಂದರೆ ಪ್ರತಿಯೊಬ್ಬರು ಕಷ್ಟಪಟ್ಟು ಬೆವರು ಸುರಿಸಿ ಆ ದುಡ್ಡು ಹಾಕಿರ್ತಾರೆ. ಆ ದುಡ್ಡನ್ನು ನೀವು 5 ವರ್ಷದಲ್ಲಿ ನೀವೇನಾದರೂ ಅಲ್ಲಿ ಮನೆ ಕಟ್ಟಿಲ್ಲ ಅಂದರೆ ಅದು ಜಾಗ ನಾನು ತೊಗೊಳ್ತೀನಿ ಅನ್ನೋ ಬದಲು ಸರ್ಕಾರದವರೇ ನೀವೇ ಒಂದು ಮನೆ ಕಟ್ಕೊಟ್ಬಿಡಿ, ಸಾಲ ನೀವು ಆರಾಮಾಗಿ ನಿಮ್ಮದು ಎಲ್ಲ ಲೈಫ್ ಸೆಟ್ಲ್ ಆದಮೇಲೆ ತೀರಿಸಿ ಅಂತ ಈ ಮಾತು ಕೊಡೋಕ್ಕಾಗತ್ತ ಅವರು? ಆಗಲ್ವಲ್ಲ. ಓಕೆ.